ಚಳಿಗಾಲ ಶುರುವಾಯಿತು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಮಲೆನಾಡಿನಲ್ಲಿ ವಲಸೆ ಹಕ್ಕಿಗಳ ಕಲರವ ಶುರುವಾಗುತ್ತೆ. ಆದರೆ 4-5 ವರ್ಷದಿಂದ ಹಕ್ಕಿ ಕಲರವ ಇಲ್ಲದ ಕರಾವಳಿಯಲ್ಲಿ ಈ ವರ್ಷ ಮತ್ತೆ ಹಕ್ಕಿಗಳ ಕಲರವ ಶುರುವಾಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಹಾಗೂ ಅಂಕೋಲಾ ಸೇರಿ ಕರಾವಳಿಯ ಕಡಲ ತೀರಗಳಲ್ಲಿ ವಲಸೆ ಸಮುದ್ರ ಹಕ್ಕಿಗಳ ಕಲರವ ಆರಂಭವಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಹಕ್ಕಿಗಳ ಹಾರಾಟ ಕಂಡುಬರುತ್ತಿದೆ. ಜಿಲ್ಲೆಯ ಕರಾವಳಿಯು ತನ್ನ ಪ್ರಾಕೃತಿಕ ಸೌಂದರ್ಯದಿಂದಲೇ ಪ್ರಸಿದ್ಧಿ ಪಡೆದಿದೆ. ಇದೀಗ ಕಾರವಾರ ಹಾಗೂ ಅಂಕೋಲಾ ಸೇರಿ ಕರಾವಳಿಯ ಕಡಲ ತೀರಗಳಲ್ಲಿ ಸೀಗಲ್ಸ್ ಪಕ್ಷಿಗಳ ಕಲರವ ಕಾಣಲಾರಂಭಿಸಿದ್ದು ಸೌಂದರ್ಯಕ್ಕೆ ಮತ್ತೊಂದು ಕಿರೀಟ ಬಿಟ್ಟಂತಾಗಿದೆ. ಪುಟ್ಟ ಪುಟ್ಟ ಹಕ್ಕಿಗಳ ಹಾರಾಟ, ತೀರದಲ್ಲಿ ಓಡಾಟ ನೋಡಲೆಂದೇ ಜನ ಕಡಲ ತೀರಕ್ಕೆ ಬರುತ್ತಿದ್ದು ಪ್ರವಾಸಿಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿದೆ. ಪ್ರತಿ ವರ್ಷ ಡಿಸೆಂಬರ್, ಜನವರಿ ತಿಂಗಳಲ್ಲಿ ಇಲ್ಲಿನ ಟ್ಯಾಗೋರ ಕಡಲ ತೀರ, ದೇವಬಾಗ್ ಕಡಲ ತೀರ ಹಾಗೂ ಅಂಕೋಲಾದ ಕೇಣಿ ಹಾಗೂ ಬೇಲೆಕೇರಿ ಕಡಲ ತೀರಗಳಲ್ಲಿ ಸೀಗಲ್ ಹಕ್ಕಿಗಳು ವಲಸೆ ಬರುತ್ತವೆ. ಆದರೆ ಕಳೆದ 4-5 ವರ್ಷಗಳಿಂದ ಇಷ್ಟೊಂದು ಪ್ರಮಾಣದಲ್ಲಿ ವಲಸೆ ಹಕ್ಕಿಗಳ ಕಲರವ ಇರಲಿಲ್ಲ. ಆದರೆ ಈ ವರ್ಷ ಸಾವಿರಾರು ಕಿಲೋಮೀಟರ್ ದೂರದ ರಷ್ಯಾ, ಸೈಬೀರಿಯಾ ದೇಶಗಳು ಹಾಗೂ ಲಕ್ಷದ್ವೀಪಗಳಿಂದ ಜಿಲ್ಲೆಯ ಕಡಲ ತೀರಕ್ಕೆ ಸೀಗಲ್ ಹಕ್ಕಿಗಳು ವಲಸೆ ಬಂದು ಸೌಂದರ್ಯ ಹೆಚ್ಚಿಸಿದೆ. ಚಳಿಗಾಲ ಬಂತಂದರೆ ಈ ನಮ್ಮ ಕರಾವಳಿ ಭಾಗದಲ್ಲಿ ಪಕ್ಷಿಗಳ ಕಲರವ ಕೇಳುವಂಥದ್ದು, ನೋಡುವಂಥದ್ದು. ಯಾಕಂದರೆ ಎಲ್ಲ ಪಕ್ಷಿ ಪ್ರಿಯರಿಗೆ, ಪರಿಸರ ಪ್ರೇಮಿಗಳಿಗೆ ಒಂದೊಂಥರ ಹಬ್ಬ. ಈಗ ಪ್ರಸ್ತುತವಾಗಿ ಕಾರವಾರ ಮಾಜಾಳಿ ಕಡಲ ತೀರ, ಟಾಗೋರ್ ಕಡಲ ತೀರ, ಕೇಣಿ ಕಡಲ ತೀರ, ಹಾಗೆ ಅಘನಾಶಿನಿ ರಾಮ್ಸರ್ ಸೈಟ್ ಮುಂತಾದವುಗಳಲ್ಲಿ ಹೇರಳವಾಗಿ ಸೀಗಲ್ಗಳು ವಿಸಿಟ್ ಮಾಡ್ತಾ ಇವೆ. ಇವು ಮೇನಾಗಿ ಚಳಿಗಾಲದ ವಲಸಿಗ ಪಕ್ಷಿಗಳು. ಸೀಗಲ್ಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜಾತಿ ಇದೆ. ಅದರಲ್ಲಿ 20 ಜಾತಿ ಸಮುದ್ರದಲ್ಲೇ ಅವುಗಳು ಹೆಚ್ಚು ಸಮುದ್ರಕ್ಕಾಗಿ, ಸಮುದ್ರದ ಮೀನುಗಳಿಗೆ ಅವಲಂಬಿತವಾಗಿವೆ. ಇನ್ನುಳಿದವುಗಳು ಇವನ್ ಸಿಹಿ ನೀರಿನಲ್ಲೂ ಕೂಡ ವಾಸಿಸ್ತವೆ. ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಬಂದಿರುವಂಥದ್ರಲ್ಲಿ ಬ್ರೌನ್ ಹೆಡೆಡ್ ಸೀಗಲ್ ಇದೆ, ಬ್ಲ್ಯಾಕ್ ಹೆಡೆಡ್ ಸೀಗಲ್ ಇದೆ ಮತ್ತು ವೈಟ್ ಸೀಗಲ್ಸ್ ಇದೆ. ಈ 3 ಜಾತಿ ವೆರೈಟಿಗಳನ್ನು ನಾವು ಈಗ ವಿಡಿಯೋದಲ್ಲಿ ನೋಡ್ಬೋದಾಗಿದೆ. ಹೀಗಾಗಿ ಪ್ರಮುಖ ಏನಂದರೆ ಈ ನಮ್ಮ ವಲಸಿಗ ಪಕ್ಷಿಗಳಿಗಾಗಿ ಅತಿ ಮುಖ್ಯ ಅಂದರೆ ಆಹಾರ. ನಮ್ಮ ಈಗ ಈ ಸಲ ಮೀನುಗಾರಿಕೆ ಉತ್ತಮವಾಗಿದೆ. ತಾರ್ಲಿ ಮೀನುಗಳು ಹೆಚ್ಚಾಗಿ ಇರುವುದರಿಂದ ಈ ಸೀಗಲ್ಗಳು ತಾರ್ಲಿ ಮೀನನ್ನು ಹೆಚ್ಚು ಬೇಟೆಯಾಡ್ತವೆ. ಅದೇ ರೀತಿ ಈಗ ನಮಗೆ ಪ್ರಮುಖವಾಗಿ ಏನಂದರೆ ನಮ್ಮ ಈ ವಾಟರ್ ಬಾಡಿಗಳನ್ನು ಅಥವಾ ನಾವು ಅಳಿವೆ ಪ್ರದೇಶ ಅಂತೇವೆ, ವೆಟ್ಲ್ಯಾಂಡ್ಗಳನ್ನು ಅಂತ ಹೇಳ್ತೇವೆ. ಈಗ ನಮ್ಮ ಅಘನಾಶಿನಿ ರಾಮ್ಸರ್ ಸೈಟ್ ಆಗಿದೆ. ಇವೆಲ್ಲ ಪಕ್ಷಿ ಸಂಕುಲನಕ್ಕಾಗಿ ಅತಿ ಅವಶ್ಯಕ. ಹೀಗಾಗಿ ಅವುಗಳನ್ನು ನಾವು ಆ್ಯಸ್ ಯೂಶುವಲ್ ನ್ಯಾಚುರಲ್ ಆಗಿ ಇಡುವುದನ್ನೇ ನಮ್ಮ ಪ್ರಯಾರಿಟಿ ಆಗಬೇಕು ಅಂತ. ಒಟ್ಟಾರೆ ಇನ್ನು 3 ತಿಂಗಳು ಕರಾವಳಿ ಕಡಲ ತೀರದಲ್ಲಿ ಸೀಗಲ್ ಹಕ್ಕಿಗಳ ಕಲರವ ಪ್ರವಾಸೋದ್ಯಮಕ್ಕೂ ಉತ್ತೇಜನ ನೀಡಲಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.